ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸಾಮಾನ್ಯ ಅಧ್ಯಾಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಇಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಏನು ಅಂತಂದರೆ ಎಕ್ಸ್ಪ್ಲೈನ್ ಇರೋದಿಲ್ಲ, ಅಂದರೆ ರೈಟಿಂಗ್ ಇರೋದಿಲ್ಲ. 400 ಬದಲಿಗೆ ಓನ್ಲಿ 200 ಮಾರ್ಕ್ಸ್ ಅಂತಕ್ಕಂಥದ್ದು. ಅದು ನಿಖರವಾದ ಮಾಹಿತಿ ಬರೋ ತನಕ ಎಲ್ಲರೂ ಕೂಡ ವೆಯ್ಟ್ ಮಾಡೋಣ ಅಂತ ಕೂಡ ಹೇಳಿದ್ದೀನಿ. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ. ಇದು ನನ್ನ 16ನೆಯ ವಿಡಿಯೋ ಆಗಿರುತ್ತೆ. BP ಮಂಡೇಲ್ 2ನೇ ಹಿಂದುಳಿದ ವರ್ಗಗಳ ಆಯೋಗವು ನೇಮಕವಾಗಿದ್ದು ಮತ್ತು ಅದು ತನ್ನ ವರದಿ ಸಲ್ಲಿಸಿದ್ದು ಅಂತಕ್ಕಂಥ ಪ್ರಶ್ನೆ. ಇದು ಸಾಮಾನ್ಯ ಅಧ್ಯಾಯ, ಇಂದಿನ ಒಂದು ಎಕ್ಸಾಮ್ಗಳಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಸೊ ಇದೇನಿದೆ ಅಲ್ವಾ, ಎಲ್ಲ ಇಂದಿನ ಪ್ರಶ್ನೆ ಪತ್ರಿಕೆಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಜೆರಾಕ್ಸ್ ಮಾಡಿ ಬಂಡಲ್ ಮಾಡಿ ಇಟ್ಕೊಂಡಿರೋದು. ಸೊ ಈಗ ಮಲ್ಟಿಪಲ್ ಚಾಯ್ಸ್ ಬಗ್ಗೆ ನೋಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಸೊ ಈ ಒಂದು ಕ್ವಶನ್ಗೆ ನೀವು ಗೊತ್ತಿದ್ದರೆ ಆನ್ಸರನ್ನು ಕಮೆಂಟಲ್ಲಿ ತಿಳಿಸಿ. ಆನ್ಸರನ್ನು ನಾನು ಈ ಒಂದು ಪ್ರಶ್ನೆಗೆ ಆನ್ಸರನ್ನು ಕೊನೆಯಲ್ಲಿ ಹೇಳ್ತೀನಿ. BP ಮಂಡೇಲ 2ನೇ ಹಿಂದುಳಿದ ವರ್ಗಗಳ ಆಯೋಗವು ನೇಮಕವಾಗಿದ್ದು ಮತ್ತು ಅದು ತನ್ನ ವರದಿ ಸಲ್ಲಿಸಿದ್ದು ಯಾವಾಗ ಅಂತಕ್ಕಂಥದ್ದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಆಪ್ಷನ್ ಕೊಡ್ತೀನಿ, ಆನ್ಸರನ್ನು ನೀವು ಕಮೆಂಟಲ್ಲಿ ತಿಳಿಸಿ. 1978 ಮತ್ತು 1980, 1979 ಮತ್ತು 1980, 1980 ಮತ್ತು 81, 76 ಮತ್ತು 80 ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಇದೆ. ಇದರಲ್ಲಿ ಒಂದು ಸರಿಯಾದಂಥ ಉತ್ತರ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆ. ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆಯು ಡ್ಯಾಸ್ ಅನ್ನು ಆಧರಿಸಿ ರೂಪಿತವಾಗಿದೆ. ಸುಸ್ಥಿರ ಅಭಿವೃದ್ಧಿ, ಇಲ್ಲಿ 4 ಆಪ್ಷನ್ಗಳಿರುತ್ತೆ, ಆದರೆ ನಾನಿಲ್ಲಿ ನಿಮಗೆ ಬರೀ ಆನ್ಸರನ್ನು ಹೇಳ್ತಾ ಹೋಗ್ತೀನಿ. ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆಯು ಡ್ಯಾಶ್ ಅನ್ನು ಆಧರಿಸಿ ರೂಪಿತವಾಗಿದೆ ಅಂತಂದರೆ ಪರಿಸರ ಹಾಗೂ ಅಭಿವೃದ್ಧಿ ಮೇಲಿನ ವಿಶ್ವಸಂಸ್ಥೆಯ ಸಮ್ಮೇಳನ 1992 ಅಂತಕ್ಕಂಥದ್ದು. ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆಯು ಪರಿಸರ ಹಾಗೂ ಅಭಿವೃದ್ಧಿ ಮೇಲಿನ ವಿಶ್ವಸಂಸ್ಥೆಯ ಸಮ್ಮೇಳನ 1992ರಲ್ಲಿ ನಡೆಯಿತು, ಆಧರಿಸಿ ರೂಪಿತವಾಯಿತು ಅಂತಕ್ಕಂಥದ್ದು. ಕೇಂದ್ರೀಯ ಶೇಖರಣಾ ಮಳಿಗೆ ನಿಗಮವು ಸ್ಥಾಪನೆಯಾದ ದಿನಾಂಕ. ಕೇಂದ್ರೀಯ ಶೇಖರಣಾ ಮಳಿಗೆ ನಿಗಮವು ಸ್ಥಾಪನೆಯಾದಂಥ ದಿನಾಂಕ ಯಾವುದು ಅಂತಂದರೆ ಮಾರ್ಚ್ 2, 1957. ಈ ಮುಂದಿನ ಯಾವ ನಿಯತಕಾಲಿಕೆ ಗಾಳಿಯು ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸಿ ಬೇಸಿಗೆ ಮುಂಗಾರನ್ನು ಉಂಟು ಮಾಡುತ್ತದೆ ಅಂತಕ್ಕಂಥದ್ದು. 4 ಆಪ್ಷನ್ ಇದೆ. ಏನಂತಂದರೆ ಪೂರ್ವ ಪಶ್ಚಿಮ, ಈಶಾನ್ಯ, ಆಗ್ನೇಯ, ನೈಋತ್ಯ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಮುಂದಿನ ಯಾವ ನಿಯತಕಾಲಿಕ ಗಾಳಿಯು ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸಿ ಬೇಸಿಗೆಯ ಮುಂಗಾರನ್ನು ಉಂಟು ಮಾಡ್ತದೆ ಅಂತಂದ್ರೆ ನೈಋತ್ಯ ಅಂತಕ್ಕಂಥದ್ದು. ಸೊ ಕಳಸಾ ಬಂಡೂರಿ ಜಲ ವಿವಾದವು ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ? ಕಳಸಾ ಬಂಡೂರಿ ನಿಮಗೆ ಗೊತ್ತಿರುತ್ತೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶನ, ಕರ್ನಾಟಕ ಗೋವನ, ಕರ್ನಾಟಕ ಕೇರಳನ, ಅಥವಾ ಕರ್ನಾಟಕ ತಮಿಳುನಾಡು ಚೆನ್ನಯ್ಯ ಅಂತಕ್ಕಂಥದ್ದು. ಸೊ ಕಳಸಾ ಬಂಡೂರಿ ಜಲ ವಿವಾದ ಕರ್ನಾಟಕ ಮತ್ತು ಗೋವಾ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ನಗು ಯೋಜನೆ ಇಲ್ಲಿದೆ. ಎಲ್ಲಿದೆ ನಗು ಯೋಜನೆ? ಬೀರ್ವಾಲ್ಹಳ್ಳಿ, ಪುರದಹಳ್ಳಿ, ಕೀರ್ಹಳ್ಳಿ, ಮನೋಲಿಹಳ್ಳಿ ಅಂತ 4 ಆಪ್ಷನನ್ನು ಕೊಟ್ಟಿದ್ದಾರೆ. ನಗು ಯೋಜನೆಯು ಬೀರ್ವಾಲ್ ಹಳ್ಳಿ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಈ ಯೋಜನೆ ಇದೆ ಅಂತಕ್ಕಂಥದ್ದು. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಈ ಕೆಳಗಿನ ಯಾವ ವರ್ಷದಿಂದ ಆರಂಭವಾಯಿತು? ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಈ ಕೆಳಗಿನ ಯಾವ ವರ್ಷದಿಂದ ಆರಂಭವಾಯಿತು ಅಥವಾ ಪ್ರಾರಂಭವಾಯಿತು? ಆಪ್ಷನ್ 1 1971, ಆಪ್ಷನ್ 2 1970, ಆಪ್ಷನ್ 3 1973, ಆಪ್ಷನ್ 4 1974 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸರಿಯಾದಂಥ ಉತ್ತರ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಯಾವ ವರ್ಷದಿಂದ ಪ್ರಾರಂಭವಾಯಿತು ಅಂತಂದರೆ 1971, 1971. ಕರ್ನಾಟಕದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತಂದರೆ NH13. ಹೊಸ ಅಂದಾಜುಗಳ ಪ್ರಕಾರ ಕರ್ನಾಟಕ ರಾಜ್ಯದ ತರಗತಿ 1ರಿಂದ 10ನೇವರೆಗಿನ ಎಲ್ಲ ಪ್ರವರ್ಗಗಳ ವಿದ್ಯಾರ್ಥಿಗಳಲ್ಲಿ ಶಾಲೆ ತೊರೆಯುವ ಸಂಖ್ಯಾದರವು 2009 ಮತ್ತು 10ರಲ್ಲಿ ಹಿಂಗಾಗಿತ್ತು. ಇದು 2025-26 2009 ಮತ್ತು 10ರಲ್ಲಿ ಹೆಂಗಿತ್ತು ಅಂತಂದರೆ 46.62. ಈಲಿಯೋಫೈಟ್ಗಳು ಸಸ್ಯಗಳ ಸಮೂಹವಾಗಿ ಅಂತ ಕೊಟ್ಟಿದ್ದಾರೆ. ಈಲಿಯೋಫೈಟ್ಗಳು ಅಂದರೆ ಸೈನ್ಸ್ಗೆ ಸಂಬಂಧಪಟ್ಟಂಥದ್ದು. ಸಸ್ಯಗಳು ಸಮೂಹವಾಗಿವೆ. ಯಾರು ಸಮೂಹ ಆಗಿವೆ? ಪೂರ್ಣ ಸೌರ ಬೆಳಕಿನಲ್ಲಿ ಅತ್ಯುತ್ತಮವಾಗಿ ಕಾರ್ಯ ಮಾಡುತ್ತವೆ. ಈ ಈಲಿಯೋಫೈಟ್ಗಳು ಸಸ್ಯಗಳು ಸಮೂಹವಾಗಿವೆ, ಪೂರ್ಣ ಸೌರ ಬೆಳಕಿನಲ್ಲಿ ಅತ್ಯುತ್ತಮವಾಗಿ ಕಾರ್ಯ ಮಾಡ್ತವೆ ಅಂತಕ್ಕಂಥದ್ದು. ಭೂಮಿಯ ಮೇಲೆ ಡ್ಯಾಶ್ ಕಿಲೋಮೀಟರ್ವರೆಗೆ ಹವಾಗೋಳವು ವಿಸ್ತರಿಸುವುದು. ಭೂಮಿ ಮೇಲೆ
ಎಷ್ಟು ಕಿಲೋಮೀಟರ್ವರೆಗೆ ಹವಾಗುಳ ವಿಸ್ತರಿಸಿದೆ ಅಂತಕ್ಕಂಥದ್ದು. 50ರಿಂದ 80, 80ರಿಂದ 100, 100ಕ್ಕೂ ಹೆಚ್ಚು, 8ರಿಂದ 12 ಅಂತ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಸರಿಯಾದಂಥ ಉತ್ತರ ಭೂಮಿಯ ಮೇಲೆ 8ರಿಂದ 12 ಕಿಲೋಮೀಟರ್ವರೆಗೆ ಹವಾಗೋಳವು ವಿಸ್ತರಿಸಿದೆ ಅಂತಕ್ಕಂಥದ್ದು. ಇದು ಏನಪ್ಪ ಅಂತಂದರೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿವೆ. ಹವಾಗೋಳದಲ್ಲಿನ ವಾಯುಭಾರವು ಎತ್ತರ ಹೆಚ್ಚಿದಂತೆಲ್ಲ ಹವಾಗೋಳದಲ್ಲಿನ ವಾಯುಭಾರವು ಎತ್ತರ ಹೆಚ್ಚಿದಂತೆಲ್ಲ ಏನಾಗ್ತದ? ಎತ್ತರ ಹೆಚ್ಚಿದಂತೆಲ್ಲ ವಾಯುಭಾರ ಏನಾಗ್ತದ ಅಂತಂದ್ರೆ ಹೆಚ್ಚಾಗ್ತದ, ಕಡಿಮೆ ಆಗ್ತದ, ಹೆಚ್ಚು ಕಡಿಮೆ ಆಗ್ತದ ಅಥವಾ ಬದಲಾವಣೆ ಆಗುವುದಿಲ್ವಾ ಅಂತ ಕೊಟ್ಟಿದ್ದಾರೆ. ಸೊ ಏನಾಗ್ತದ? ಹವಾಗೋಳದಲ್ಲಿನ ವಾಯುಭಾರವು ಎತ್ತರಕ್ಕೆ ಹೆಚ್ಚಿದಂತೆಲ್ಲ ಕಡಿಮೆ ಆಗ್ತಾ ಹೋಗ್ತದ ಅಂತಕ್ಕಂಥದ್ದು. ಓಝೋನ್ ಪದರವು ಇರುವುದು. ಓಝೋನ್ ಪದರ ಎಲ್ಲಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಏನಪ್ಪ ಅಂತಂದರೆ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ. ಹವಾಗೋಳದಲ್ಲಿ, ಮಧ್ಯಮಂಡಲದಲ್ಲಿ, ಉಷ್ಣಮಂಡಲದಲ್ಲಿ, ಹೊರವಲಯದಲ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಯಾಕೋ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ. ಇದು ಕ್ವಶನ್ ಪೇಪರ್ ಆಗಿರೋದ್ರಿಂದ ಅದು ಹಾಗೇ ಇದೆ. ಈ ಕೆಳಗಿನವುಗಳಲ್ಲಿ ಯಾವ ನದಿಗಳು ಮುಖ್ಯವಾಗಿ ಪಶ್ಚಿಮಕ್ಕೆ ಹರಿಯುವ ನದಿಗಳಾಗಿವೆ? ಅಂದರೆ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಯಾವುವು ಅಂತಕ್ಕಂಥದ್ದು. ಕಾವೇರಿ, ನೇತ್ರಾವತಿ, ಭೀಮಾ, ಕೃಷ್ಣನ ಅಥವಾ ಕಾಳಿ, ನೇತ್ರಾವತಿ, ಅಘಿನಾಸಿನಿ, ಶರಾವತಿನ, ಕೃಷ್ಣ, ಕಾವೇರಿ, ತುಂಗಭದ್ರಾ, ಗೋದಾವರಿನ, ಕೃಷ್ಣ, ಬೆಡ್ತಿ, ನೇತ್ರಾವತಿ, ಶರಾವತಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಕಾಳಿ, ನೇತ್ರಾವತಿ, ಅಘಿನಾಶಿನಿ ಮತ್ತು ಅಘನಾಶಿನಿ ಮತ್ತು ಶರಾವತಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ. ಸೊ ನಾವು ಕಾವೇರಿ, ನೇತ್ರಾವತಿ ಅಂತ ಬಂದ ತಕ್ಷಣ ಅದು ಫಸ್ಟ್ ಆಪ್ಷನ್ ಕಾವೇರಿ, ನೇತ್ರಾವತಿ, ಭೀಮಾ ಹಾಕಿದ್ರೆ ರಾಂಗ್ ಆಗ್ತದೆ. ಕೃಷ್ಣ, ಕಾವೇರಿ, ತುಂಗಭದ್ರಾ, ಗೋದಾವರಿ ಇದನ್ನು ಹಾಕೋದಿಲ್ಲ, ಯಾಕಂದರೆ ಇಲ್ಲಿ ನೇತ್ರಾವತಿ ಕೂಡ ಇಲ್ಲ. ಇಲ್ಲಿ ಮತ್ತೆ ಒಂದು ಕನ್ಫ್ಯೂಸ್ ಇದೆ, ಕೃಷ್ಣ, ಬೆಡ್ತಿ, ನೇತ್ರಾವತಿ, ಶರಾವತಿ. ಇಲ್ಲಿ ಶರಾವತಿ, ನೇತ್ರಾವತಿ ಇದೆ ಅಂತ ಕೆಲವೊಬ್ಬರಿಗೆ ಶರಾವತಿ, ನೇತ್ರಾವತಿ ಅಂತ ಗೊತ್ತಿರುತ್ತೆ, ಇದು ಹಾಕಿದ್ರೂ ಕೂಡ ರಾಂಗ್ ಆಗುತ್ತೆ. ಇಲ್ಲಿ ಕಾಳಿ, ನೇತ್ರಾವತಿ, ಅಘನಾಸಿನಿ, ಶರಾವತಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು. ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿ ಕಾಯ್ದೆಗಳ ಧ್ವನ್ಯಾರ್ಥವನ್ನು ಹೊಂದಿದೆ ಅಂತಕ್ಕಂಥದ್ದು. ಇದಕ್ಕೂ ಕೂಡ ಗ್ರೇಸ್ ಮಾರ್ಕ್ ಇದೆ, ಅದು ಹಾಗೇ ಇರಲಿ, ಆಯಿತಾ. ಸೊ ನೆಕ್ಸ್ಟ್ ಒನ್ ಬಂದು ಭಾರತೀಯ ಚುನಾವಣಾ, ಇದು ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಥದ್ದು. ಇದು ಸಾಮಾನ್ಯ ಅಧ್ಯಯನ, ಜನರಲ್ ಕ್ವಶನ್ ಪೇಪರ್ ಆಗಿರ್ತದೆ. ಹಾಗಾಗಿ ಪ್ರಶ್ನೆಗಳು ಏನಂತಂದರೆ ಯಾವ ರೀತಿ ಬಂದಿದೆ, ಸೈನ್ಸ್ ಕೂಡ ಬಂದಿದೆ, ಭೂಗೋಳಶಾಸ್ತ್ರ ಬಂದಿದೆ ಮತ್ತು ಪೊಲಿಟಿಕಲ್ ಸೈನ್ಸ್ ಕೂಡ ಬಂದಿದೆ. ಭಾರತೀಯ ಚುನಾವಣಾ ಆಯೋಗವು ಕಾಲಕಾಲಿಕ ಚುನಾವಣೆಗಳನ್ನು ಇವುಗಳಿಂದ ನಡೆಸುವುದು. ಯಾವುಗಳಿಂದ ನಡೆಸ್ತಾರ ಅಂತಕ್ಕಂಥದ್ದು. ಎಲ್ಲ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸರ್ಕಾರಗಳು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳ ಕಚೇರಿಗಳು, ಪಾರ್ಲಿಮೆಂಟಿನ 2 ಸದನಗಳು, ರಾಜ್ಯ ಶಾಸಕಾಂಗ. ಈ ಕೆಳಗಿನ ಸಂಕೇತಗಳ ಮೂಲಕ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಕೊಟ್ಟಿದ್ದಾರೆ. 1 ಮತ್ತು 2 ಅಂತ ಕೊಟ್ಟಿದ್ದಾರೆ, 2 ಮತ್ತು 3 ಅಂತ ಕೊಟ್ಟಿದ್ದಾರೆ, 2, 3, 4 ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಎಲ್ಲ ನಗರ ಮತ್ತು ಗ್ರಾಮ ಸ್ಥಳೀಯ ನಗರ ಸರ್ಕಾರಗಳು ಅಂತಕ್ಕಂಥದ್ದು ರಾಂಗ್ ಆಗಿದೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕಚೇರಿಗಳು, ಪಾರ್ಲಿಮೆಂಟಿನ 2 ಸದನಗಳು ಮತ್ತು ರಾಜ್ಯ ಶಾಸಕಾಂಗ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಹಾಗಾಗಿ 2, 3, 4 ಆಪ್ಷನ್ 3, 2, 3, 4 ಸರಿಯಾದಂಥ ಉತ್ತರ ಆಗಿರ್ತದೆ. ಸೊ ಭಾರತ ಸರ್ಕಾರವು ಪಥ ಮತ್ತು ಮಾರ್ಗ ಮುಂಗಡಗಳನ್ನು ಇವರಿಂದ ಪಡೆದಿದೆ. ಯಾರಿಂದ? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ರಾಷ್ಟ್ರೀಯ, ಇದು ನೋಡ್ರಿ ಎಕನಾಮಿಕ್ಸ್ ಆಗಿದೆ, ಹೌದಿಲ್ಲ? ಎಕನಾಮಿಕ್ಸ್ ಕ್ವಶನ್ಗೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್. ಭಾರತ ಸರ್ಕಾರವು ಪಥ ಮತ್ತು ಮಾರ್ಗ ಮುಂಗಡಗಳನ್ನು ಇವರಿಂದ ಪಡೆದಿದೆ. ಯಾರಿಂದ? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು, ಭಾರತೀಯ ಸ್ಟೇಟ್ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಭಾರತ ಸರ್ಕಾರ ಪಥ ಮತ್ತು ಮಾರ್ಗ ಮುಂಗಡಗಳನ್ನು ಇವರಿಂದ ಪಡೆದಿದೆ ಅಂತಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಭಾರತದ ಸಂದಾಯ ಪಾವತಿ ಬಾಕಿ ಚಾಲ್ತಿ ಅಕೌಂಟಿನಲ್ಲಿ ಈ ಕೆಳಗಿನ ಯಾವ ಅಂಶಗಳು ಸೇರ್ಪಡೆಯಾಗಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಯಾವ ಅಂಶಗಳು ಸೇರ್ಪಡೆಯಾಗಿಲ್ಲ ಅನ್ನೋದಾದ್ರೆ ಅಲ್ಪಾವಧಿ ವಾಣಿಜ್ಯಾತ್ಮಕ ಎರವಲುಗಳು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿಯು ಸರಕು ಸೇವೆಗಳು ತೆರಿಗೆ ಅಂದರೆ GSTಗೆ ಅವಕಾಶವನ್ನು ಕಲ್ಪಿಸಿದೆ ಅಂತಂದರೆ 2014ರ 172ನೇ ತಿದ್ದುಪಡಿ ಅಂತಕ್ಕಂಥದ್ದು. ಹೀಗೆ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನಿಮಗೂ ಕೂಡ ಒಂದು ಸಾಮಾನ್ಯ ಅಧ್ಯಯನದ ಒಂದು ಐಡಿಯಾ ಕೂಡ ಬರುತ್ತೆ, ಯಾವ ರೀತಿ ಕ್ವಶನ್ ಬರ್ತವೆ, ಯಾವ ರೀತಿ ಇಲ್ಲ ಅಂತಕ್ಕಂಥದ್ದು. ಸೊ ಹಾಗಾಗಿ ಮಲ್ಟಿಪಲ್ ಚಾಯ್ಸ್ ಆಗಿರೋದ್ರಿಂದ ಸೊ ಇಡೀ ಈ ಪುಸ್ತಕ ಏನಪ್ಪ ಅಂತಂದರೆ ಓಲ್ಡ್ ಕ್ವಶನ್ ಪೇಪರ್ ಪುಸ್ತಕ ಆಗಿರ್ತದೆ. ಸೊ ಹಾಗಾಗಿ ಪ್ರತಿದಿನ ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.
ಸೊ ಇದರಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ದಿನದ ಒಂದು 10-15 ನಿಮಿಷದ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.